ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಇವತ್ತಿನ ಸ್ಪೆಷಲ್ ಜೋಡಿ ಕುರಿತಾಗಿ. ಸೊ ಇವತ್ತಿನ ಸ್ಪೆಷಲ್ ಜೋಡಿಗಳು ಯಾರಿದ್ದಾರೆ ಅಂತ ನಾವು ನಿಮಗೆ ತಿಳಿಸ್ತಾ ಹೋಗ್ತಾ ಇದೀವಿ. ಅವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸೋಣ ಬನ್ನಿ. ಹಂಗೆ ಬರ್ತಾ ಹೋರಾಟಗಳು ಮಾಡ್ಕೊಂಡು ಬರ್ತಾ ಅಂತಂದ್ರೆ ADGP ಅಮೃತ್ ಪಾಲ್ ಮೊನ್ನೆ ರೀಸೆಂಟ್ ಆಗಿ 2022 PSI ಹಾಕೋಣ 500 ಕೋಟಿ ಇತ್ತು. ಒಬ್ಬ ADGP ಅಮೃತ್ ಪಾಲ್ 19 ಜನ ಪೊಲೀಸರನ್ನ ಜೈಲಿಗೆ ಕಳಿಸಿದೀನಿ. ಇನ್ನ ಜೈಲಾಗ ಅವ್ರು ಮೊನ್ನೆ ರಿಲೀಸ್ ಆಗೋರೆ ಈಗ ಮತ್ತೆ ಬಂದು ಬೇಡ್ಕೊಂತಾರೆ ಕೆಲಸ ಕೊಡು ಅಂತ. ಅಡಿಷನಲ್ ಡೈರೆಕ್ಟರ್ ಆಫ್ ಜನರಲ್ ಆಫ್ ಪೊಲೀಸ್ ಇವತ್ತು ಕೂಡ ಜೈಲಲ್ಲಿ ಇದ್ದಾನೆ. ಸೊ ಆಮೇಲೆ ಒಬ್ಬ IPS ಆಫ್ ರವಿ ಚಂದ್ರಣ್ಣ ಅವರನ್ನ ಆಸ್ತಿ ವಿವರಣೆನ ಸೋಷಿಯಲ್ ಮೀಡಿಯಾದ ಎಕ್ಸ್ಪೋಸ್ ಮಾಡಿ ಅಲ್ಲೆಲ್ಲ ಏನೋ ಕೋರ್ಟಲ್ಲೆಲ್ಲ ಗಲಾಟೆ ಮಾಡಿ. ಸೊ ಈ ಒಂದಲ್ಲ ನಮ್ದು ಹೋರಾಟ ಅನ್ನೋದನ್ನ ಜನಗಳಿಗೆ ಮನಗಣೆ ಮಾಡ್ಬಿಟ್ಟಿದ್ದೀನಿ. ಆಮೇಲೆ ಪ್ರಾಮಾಣಿಕವಾಗಿ ಸಮಾಜಕ್ಕೋಸ್ಕರ ಒಂದು ಧ್ವನಿ ಬೇಕಾಗಿದೆ. ಜಗದೀಶ್ ಬಿಟ್ರೆ ಬೇರೆ ಅನ್ನೋದನ್ನ ಜನಕ್ಕೂ ಅದು ಅರಿವಾಗಿದೆ. ಎಸ್ಪೆಷಲಿ ನಾನು ಹುಟ್ಟಿರೋದು ಬೆಂಗಳೂರಲ್ಲೂ ಕೂಡ ಉತ್ತರ ಕರ್ನಾಟಕ ಜನ ತುಂಬಾ ಇಷ್ಟಪಡ್ತಾರೆ. ಯಾಕಂದ್ರೆ ಆ ಹಳ್ಳಿಗಳಿಗೆ ರೀಚ್ ಆಗಿದ್ದೀನಿ. ಆಮೇಲೆ ಒಬ್ಬ ಆಟೋ ಡ್ರೈವರ್ಗೆ ಯಾರು ಪೊಲೀಸ್ ಕಾನ್ಸ್ಟೇಬಲ್ ಹೊಡೆದ್ರೆ ನಾನು ನಿಲ್ಸಿದ್ದೀನಿ. ಬೆಂಗಳೂರಲ್ಲಿ ಟೋಯಿಂಗ್ ಮಾಫಿಯಾ ನಡೀತಾ ಇತ್ತು. 2022 ನಾನೇ ಡೀಟೇಲ್ಸ್ ಅನ್ನ ತೆಗೆದು ಟೋಯಿಂಗ್ ವ್ಯಾನ್ಗಳಿಗೆ RTO ಅಪ್ರೂವ್ ಇಲ್ದಿರ ಈ ಮಾಫಿಯಾ ನಡೆಸ್ತಾ ಇದ್ರು. ಇದೇ ನಮ್ಮ ಬೆಂಗಳೂರು ಪೊಲೀಸರು. ನಾನು ಅವ್ರಿಗೆ ಎಲ್ಲಿ ಗುಂಬೇಕಾಗಿ ಗುಮ್ಮಿ ಟೋಯಿಂಗ್ ನಿಲ್ಸಾಕ್ದೆ. ಇವತ್ತು ಕೂಡ ಒಬ್ಬ CM ಮಾಡೋಕ್ಕಾಗ್ತಾರೆ ಕೆಲಸಗಳನ್ನ. ಒಬ್ಬ ಅಡ್ವೊಕೇಟ್ ಆಗಿ ಸಮಾಜದಲ್ಲಿ ನೋಡಿ, ಗಾಂಧಿಯವರು ಯಾವತ್ತು ಅಡ್ವೊಕೇಸಿನ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡಿಲ್ಲ. ದೇ ಪ್ರಾಕ್ಟೀಸ್ ಆನ್ ದ ಸೊಸೈಟಿ. ಐ ಆಮ್ ಆಲ್ಸೋ ಸಿಮಿಲರ್ಲಿ ಕೋರ್ಟಲ್ಲಿ ಅಪಿಯರ್ ಆಗೋದು ಕಮ್ಮಿನೇ ಇರ್ಬೋದು, ಬಟ್ ಸಮಾಜದಲ್ಲಿ ಒಂದು ಕೋರ್ಟ್ ಮಾಡ್ಕೊಂಡು ಮಾಡಿದ್ದೀನಿ. ಹಂಗಾಗಿ ಆ ರಿದಮ್ ಇದೆ, ಮತ್ತೆ ಸೊಸೈಟಿಯ ಪಲ್ಸ್ ನನಗೆ ಗೊತ್ತಿದೆ. ಸೊಸೈಟಿ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಿದ್ದೆ. 2022 ನಾನು ಯಾವಾಗ ಒಬ್ಬ IPS ಆಫೀಸರ್ನ ಎಕ್ಸ್ಪೋಸ್ ಮಾಡಿದ ಸೇಮ್ ಮೂಮೆಂಟ್ ಐ ಥಿಂಕ್ ಪವನ್ ಕಲ್ಯಾಣ್ ವಕೀಲ್ ಸಾಬ್ ಬಂದು ಅಲ್ಲಿ ವಕೀಲ್ ಸಾಬ್ ಫಿಲಮ್ ನೋಡಿದ್ರು. ಇಲ್ಲಿ ಜಗದೀಶನ್ನ ಕರ್ನಾಟಕದ ವಕೀಲ್ ಸಾಬ್ ಅಂತ ಒಂದು ಕಿರೀಟ ಕೊಡ್ತಾರೆ. ಸೊ ಹಾಗಾಗಿ ನನಗೆ ಬಳುವಳಿಗಳು ನನಗೆ ಪ್ರಶಸ್ತಿಗಳು ಯಾವುದು ಕೊಟ್ಟಿಲ್ಲ, ಬಟ್ ಆದ್ರೆ ಜನ ಕೊಟ್ಟರು ಒಂದು ಕಿರೀಟಗಳಿದೆಯಲ್ಲ ಅದು ಅಷ್ಟಿಷ್ಟ ಅಲ್ಲ. ವಕೀಲ್ ಸಾಬ್ ಅಂತಾರೆ, ವಾಯ್ಸ್ ಆಫ್ ಕರ್ನಾಟಕ ಅಂತಾರೆ, ನಮ್ಮ ಜಗ್ಗುದಾದ ಅಂತಾರೆ, ಈಗ ನೋಡಿದ್ರೆ ಡ್ಯಾನ್ಸ್ ಆಫ್ ಜಗ್ಗು ಇಲ್ಲಿ ಹೇಳ್ತಾರೆ, ಬಿಗ್ ಬಾಸ್ ಜಗದೀಶ್ ಅಂತಾರೆ. ಸೊ ಹಂಗಾಗಿ ನಾನು ಸಮಾಜ ಜೊತೆ ಮತ್ತೆ ನಿರ್ಗತಿಕರ ಜೊತೆ ಆಮೇಲೆ ಧ್ವನಿ ಇಲ್ದವ್ರ ಜೊತೆ ನಾನು ಮ್ಯಾಕ್ಸಿಮಮ್ ರೇಪ್ ಕೇಸ್ಗಳನ್ನ ಹೆಣ್ಮಕ್ಳ ಪರವಾಗಿ ಫೈಟ್ ಮಾಡಿದ್ದೀನಿ. ಮೋಸ್ಟ್ ಆಫ್ ದಮ್ ಆರ್ ಫ್ರೀ ಆಫ್ ಕಾಸ್ಟ್. ರಿಸ್ಕಿ ಕೇಸುಗಳೆಲ್ಲ. ಈಗ ರಮೇಶ್ ಜಾರಕಿಹೊಳಿ ಕೇಸು 3 ತಿಂಗಳು ಬಿಗ್ ಬಾಸ್ ಆಡಿರೋದನ್ನ, ಒಬ್ಬ ಪವರ್ಫುಲ್ ಮಿನಿಸ್ಟರ್ನ ವಿಧಾನಸೌಧದಿಂದ ಮನೆ ಕಳ್ಸೋದಿದೆಯಲ್ಲ ಸಾಹುಕಾರನ್ನ, ಇಟ್ಸ್ ನಾಟ್ ಎ ಸ್ಮಾಲ್ ಜಾಬ್. ನಾನು ಆಡಿನಲ್ಲಿ ಏನೋ ಒಬ್ಬ ಸಾಮಾನ್ಯ ಅಡ್ವೊಕೇಟು, ದೊಡ್ಡ ಬೇರೆ ಅಡ್ವೊಕೇಟ್ಗಳ 30 ವರ್ಷ 40 ವರ್ಷ ಎಕ್ಸ್ಪೀರಿಯನ್ಸ್ ಅದು ಮುಂದೆಲ್ಲ. ಐ ವಾಸ್ ಎ ವೆರಿ ಟೈನಿ ಪರ್ಸನ್ ವಿತ್ ಸ್ಮಾಲ್ ಎಕ್ಸ್ಪೀರಿಯನ್ಸ್. ಬಟ್ ಅದು ದಿಲ್ ಇದೆಯಲ್ಲ, ಬಾಹುಬಲಿ ದಿಲ್ ಇದೆ. ಹಾಗಾಗಿ ಇವತ್ತು ನೀವು ಜಡ್ಜ್ ಅಂತ ಎಲ್ಲ ಪ್ರೀತಿಯಿಂದ ಕರೆಯಕ್ಕೆ ಹಂಸ್ ಕೂಡ ನಿಮಗೆ ಸಾಥ್ ಕೊಟ್ಟಿದ್ದಾರೆ. ಈಗ ಹಂಸ್ ಬಗ್ಗೆ ನೀವು ಹೇಳಿ ಸರ್ ಏನಾದ್ರು. ಮ್ಯಾಮ್, ಶಿ ಈಸ್ ಎ ವಂಡರ್ಫುಲ್ ಪರ್ಸನ್, ವೆರಿ ಇನ್ನೋಸೆಂಟ್ ಮೇಡಮ್. ಆರಾಮಾಗಿ ಪಟಾಯಿಸ್ಕೊಬೋದು. ಪಟಾಯಿಸೋದ್ರೆ ನಾಟ್ ದಾಟ್ ವೇ. ಪಟಾಯಿಸೋದು ಅಂದ್ರೆ ಆರಾಮಾಗಿ ಎಮ್ಮನ್ನ ನಾವು ಏನೋ ಬೇಕಾದ್ರೆ ಮೇಡಮ್ ಅಂದ್ರೆ ಶಿ ಕಮಿಂಗ್ ಟು ದ ಲೈನ್. ಆಮೇಲೆ ಆಕೆಗೆ ಅದೊಂದು ಪ್ರೀತಿ ಇದೆ. ಅಂದ್ರೆ ಯಾರಾದ್ರೂ ಪ್ರೀತಿಯಿಂದ ಹೇಳಿದಾಗ ರಫ್ ಅಂಡ್ ಅಂತಾಳೆ, ಅಂದ್ರೆ ರೌಡಿ ತರ. ಅದರ್ವೈಸ್ ಶಿ ಇಸ್ ಅ ನೈಸ್ ಪರ್ಸನ್. ಆಲ್ಮೋಸ್ಟ್ ನಮ್ಗೆ ಇಬ್ಬರದು ಜೋಡಿ ಹೆಂಗಾಗ್ಬಿಡಿತ್ತು ಅಂತಂದ್ರೆ ಫೈನಲ್ಲು ಮತ್ತೆ ವಿನ್ನರ್ ರನ್ನರ್ ತರ ಆಗ್ಬಿಟ್ಟಿತ್ತು. ಆ ಟಾರ್ಗೆಟ್ ನ ವಾಚ್ ಮಾಡ್ತಾ ಇದ್ದಂತ ಎಲ್ಲರೂ ಕೂಡ ಈ ಅಮ್ಮನಿಗೆ ಪಾಪ ಎಲ್ಲ ಹಾಕೊಟ್ಟು ಪಾಪ ಅವ್ರಿಗೆ ಗೊತ್ತಾಗಲ್ಲ. ನೀವು ನೋಡಿರ್ಬೋದು, ನಮ್ಮ ವಿರುದ್ಧನೇ ಎತ್ಕಟ್ಟಿ ಅವ್ರ ಜೊತೆ ಕರ್ಕೊಂಡೋಗಿ 12 ವಾಕೌಟ್ ಕೊಡ್ತಾರೆ ಇವ್ರಿಗೆ. ಆ ಟೈಮಲ್ಲಿ ನನಗೆ ಆ ಅಮ್ಮನ ಮುಖ ನೋಡಿದಾಗ ಕಣ್ಣಲ್ಲಿ ನೀರು ಬರೋ ಥರ ಇತ್ತು. ನಾನು ಐಶ್ವರ್ಯ ಪಕ್ಕದಲ್ಲಿ ಇರ್ತಾಳೆ, ಸರ್ ನಿಮ್ಗೆ ಚಾನ್ಸ್ ಕೊಟ್ಟರೆ ಫೈನಲ್ ಯಾಕೆ ಕೊಡ್ತೀನಿ ಅಂದ್ರೆ ನಾನು ಹಂಸನ್ ಕೊಡ್ತೀನಿ ಅಂತ. ಸರ್ ಕೊಡ್ಬೇಡಿ ಅಂತಲ್ಲ ಐಶ್ವರ್ಯ, ಕೊಡ್ಬೇಡಿ ಅಂತ ನಾನು ಹೇಳಿಲ್ಲ. ಆಗ ನಾನು ಯಾವತ್ತೇ ಆಗಲಿ ತುಳಿತಕ್ಕೆ ಒಳಗಾದವ್ರ ಜೊತೆಲಿ ಇದ್ದವನು. ಆಕೆ ನನಗೆ ಸಾಥ್ ಕೊಟ್ಟು ನನಗೊಂದು ಕ್ರಶ್ ಆಫ್ ಕರ್ನಾಟಕಗೆ ಹೆಲ್ಪ್ ಮಾಡಿದ್ದಾರೆ. ಹಂಗಾಗಿ ನಾನು ಆಕೆಗೆ ಫೈನಲ್ ನಾನು ಕೊಡ್ತೀನಿ. ಲಿಟ್ರಲಿ ಶಿ ಕ್ರೈಸ್ ದಟ್. ನನಗೂ ಒಂಥರ ಅಳು ಬಂದಂಗೆ ಆಗಿರುತ್ತೆ. ಸೊ ಯಾಕಂದ್ರೆ ನಮ್ಮ ಜೊತೆಲಿ ಇದ್ದವರು, ನಮ್ಮ ಸಾಥ್ ಕೊಟ್ಟವರು, ನಮ್ಮ ಕೀರ್ತಿಗೆ. ನಾನು ಕ್ರಶ್ ಆಫ್ ಕರ್ನಾಟಕ ಒಬ್ಬನಿಂದ ಆಗಿಲ್ಲ, ಅದು ಮೇಡಮ್ ಅವ್ರು ಇದ್ದಿದ್ದಾನೆ. ಸೊ ಆ ನಿಯತ್ ನಮ್ಮಲ್ಲಿದೆ. ಸೊ ಇನ್ ದಟ್ ವೇ ಐ ಥಿಂಕ್ ಶಿ ಇಸ್ ಎ ಗ್ರೇಟ್ ಪರ್ಸನಾಲಿಟಿ ಇನ್ ಬಿಗ್ ಬಾಸ್. ಬಿಗ್ ಬಾಸ್ ನಿಜವಾಗ್ಲೂ ನನ್ಗೇನಾದ್ರು ಕೀರ್ತಿ ಬಂದಿದ್ರೆ ಐ ಥಿಂಕ್ ಗ್ರೇಟ್ ಗೋಸ್ ಟು ಮೇಡಮ್. ಓಕೆ, ವಿತ್ ಯೋರ್ ಪರ್ಮಿಷನ್ ಹಂಸ್ ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲ ಆಡಿಯನ್ಸ್ ಪ್ರೀತಿಯಿಂದ ಹಂಸ್ ಅನ್ಕೊಂತಾ ಇದ್ದೆ. ನನ್ನ ಹೆಸರೇ ಶಾರ್ಟ್ ಹಂಸ ಅಷ್ಟೇ, 2 ಅಕ್ಷರ ಇರೋದು. ಎಲ್ರು ನಿನ್ ಪೆಟ್ ನೇಮ್ ಏನು ಅಂತ ಕೇಳಿದಾಗ ನನ್ನಂತೀರಿ ಇರೋದೇ 2 ಲೆಟರ್, ಅದ್ರಲ್ಲಿ ಇನ್ನೇನು ಪೆಟ್ ನೇಮ್ ಮಾಡಕ್ಕಾಗತ್ತೆ ಅಂತ ಜಗದೀಶ್ ಅವರು ಅದ್ರಲ್ಲೂ ಶಾರ್ಟ್ ಮಾಡಿ ಹಂಸ ಅಂತ ಹೇಳಿ. ಅದು ನಿಮ್ಗೊಬ್ಬರದಲ್ಲ ಮೇಡಮ್, ನಿಮ್ಮನ್ನ ಫಾಲೋ ಮಾಡ್ಕೊಂಡು ನನ್ನ ಫ್ರೆಂಡ್ ಒಬ್ಬನಿದ್ದಾನೆ, ಏನೋ ಕೇಶವ್ ಅಂತ, ಅವನ ಹೆಂಡತಿ ಹೆಸರು ಕಲ್ಪನಾ.
ಅವಳು ಮನೇಲಿ ಹೇಳ್ತಾಳಂತೆ ಕಲ್ಪನಾ ಅನ್ಬೇಡ ಕಲ್ಪ್ಸ್ ಅಂತ ಅಂತೆ ಹೆಂಗುರು ಇದು ಹಂಸನ್ ಎಫೆಕ್ಟ್ ಎಲ್ಲ ಮನೆ ಬಂದ್ಬಿಡುತ್ತೆ ಸೀರಿಯಸ್ಲಿ ಅವ್ಳು ಹೇಳ್ತಾ ಇದ್ದಾರೆ ಕಲ್ಪ್ಸ್ ಅಂತ ನಾನು ಹೇಳಿದೆ ಏನೇ ಇದು ನಿಂದ ಅಂತಂದ್ರೆ ಮತ್ತೆ ನೀನ್ ಮಾತ್ರ ಹಂಸ ಅನ್ಬೋದಾ ಅದಕ್ಕೆ ನಾನು ಗಂಡನ್ ಹೇಳಿದೀನಿ ಸೊ ಮನೇಲಿ ಒಂದು ಹಂಸನ್ ಜಗದೀಶ್ ಅಂತ ಟ್ರೆಂಡ್ ಆಗ್ತಾ ಇದೆ ಸೊ ನಮ್ಮ ಉದ್ದೇಶ ಒಂದು ಎಕ್ಸ್ಪೆರಿಮೆಂಟ್ ಮಿಡಲ್ ಏಜ್ ಅಲ್ಲಿ ಇರೋರು ತುಂಬಾ ರಿಲೇಟ್ ಮಾಡ್ಕೊಂಡಿದ್ದಾರೆ ಅವ್ರದ್ದು. ಓಕೆ ಹಂಸ ಈಗ ನಮ್ದು ಇನ್ನೊಂದು ಕ್ವಶನ್ ಏನು ಅಂತ ಹೇಳಿದ್ರೆ ಈಗ ಬಿಗ್ ಬಾಸ್ ಅಲ್ಲಿ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ನಡೀತಾ ಸೊ ಗೊತ್ತಿರ್ಬೋದು ಯಾರ್ಯಾರು ಅಂತ ಹೇಳಿದ್ರೆ ಅನುಷಾ ಐಶ್ವರ್ಯ ಧರ್ಮ ಇವ್ರದ್ದು ಸೊ ನಿಮ್ಗೆ ಏನ್ ಅನ್ಸುತ್ತೆ ಇದು? ಆಕ್ಚುಲಿ ಐಶ್ವರ್ಯ ಪಾಪ ಧರ್ಮ ಫಸ್ಟ್ ಸ್ಟಾರ್ಟ್ ಆಯ್ತು, ಆಮೇಲೆ ಅದೇನು ವರ್ಕೌಟ್ ಆಗ್ಲಿಲ್ಲ. ಸೊ ಯಾಕಂದ್ರೆ ಧರ್ಮ ಐಶ್ವರ್ಯ ಕಡೆಗೂ ಇದ್ರು, ಅನುಷಾ ಕಡೆಗೂ ಇದ್ರು. ಅವಳ ಐಶ್ವರ್ಯ ಅಂದ್ರೆ ಇದ್ರೆ ನನ್ನ ಹತ್ರನೇ ಇರ್ಬೇಕು ಅಂತ ಇವಳು, ಅನುಷಾ ಇದ್ರೆ ನನ್ನ ಕಡೆನೇ ಇರ್ಬೇಕು ಅಂತ ಅನುಷಾ. ಸೊ ಅವ್ರ ಮಧ್ಯೆ ಕಾಂಪಿಟೇಷನ್ ಆಗುತ್ತೆ. ಈಗ ಐಶ್ವರ್ಯ ಸ್ಲೋ ಆಗಿ ಶಿಶಿರ್ ಕಡೆ ಶಿಫ್ಟ್ ಆಗಿದ್ದಾರೆ. ಸೊ ಧರ್ಮ ಈಗ ಅನುಷಾ ಕಡೆ ಇದ್ದಾರೆ. ಸೊ ಟ್ರಯಾಂಗಲ್ ಲವ್ ಸ್ಟೋರಿ ಬ್ರೇಕ್ ಆಗಿದೆ ಅಂತ ಅನ್ಸುತ್ತೆ ಈಗ. ಹೌದಾ, ವರ್ಕೌಟ್ ಆಗಲ್ಲ ಅಂತ ಅಂತೀರಾ ಇದು? ಈ ಸ್ಟ್ರಾಟಜಿ ಅವ್ರಿಗೆ ಗೆಲ್ಲೋದಕ್ಕೆ ಏನಾದ್ರು ಹೆಲ್ಪ್ ಆಗ್ಬೋದು ಅನ್ಸುತ್ತೆ? ಇಲ್ಲ ಇಲ್ಲ ಇಲ್ಲ, ವರ್ಕೇ ಆಗ್ತಾ ಇಲ್ವಲ್ಲ. ಅಂದ್ರೆ ಯಾರು ಅಲ್ಲೂ ಏನು ಅಮೇಜಿಂಗ್ ಆಗಿ ಏನು ಆಗ್ತಾ ಇಲ್ಲ, ಹೊರಗಡೆ ಜನಕ್ಕೂ ಅದು ರೀಚ್ ಆಗಿಲ್ಲ ಅವ್ರ ನಡುವೆ ಆಗ್ತಾ ಇರೋದು. ಸೊ ಹಾಗಾಗಿ ಇಟ್ಸ್ ನಾಟ್ ವರ್ಕಿಂಗ್. ಈಗ ನೀವು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿದ್ದೀರಾ, ಸೊ ಹೊರಗಡೆ ನೀವು ಬಂದಾಗ ಜನರು ಹೇಗೆ ನಿಮ್ಮನ್ನು ರಿಸೀವ್ ಮಾಡೋದು? ಸ್ಟಾರ್ಗೆ ಇರೋ ಡಿಫ್ರೆನ್ಸ್ ಗೊತ್ತಾಯ್ತು. ಮೇಲೆಲ್ಲ ಹೆಣ್ಮಕ್ಳು ನಿಂತಿದ್ರು ಜಗಿ ಜಗಿ ಅಂತ ಹೇಳೋ ಒಳಗಡೆ ಹೋಗಿದ್ದು ಒಂಥರ ಆಶ್ಚರ್ಯ, ಹೊರಗಡೆ ಬಂದಿದ್ದು ಒಂಥರ ಆಶ್ಚರ್ಯ. ಬೊಗಳವ್ರ ಜೊತೆ ಬೊಗಳವರು ಇರ್ಬೇಕಂತ ಕೆಲವರು ಹೊಗಳ್ತಾರೆ, ಕೆಲವರು ಬೊಗಳ್ತಾರೆ. ಒಳಗಡೆ ನಿಮ್ದು ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ಜನಗಳನ್ನ ಎಂಟರ್ಟೈನ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಿಮ್ಮಿಬ್ಬರಲ್ಲಿ ಇತ್ತು. ಪಟಾಯಿಸ್ಕೊಂಡೆ ಹಂಗೆಲ್ಲ ಈಗ ಇವ್ರು ಹೇಳ್ತಾರಲ್ಲ ಪಟಾಯಿಸ್ ಅಂತ, ಆಕ್ಚುಲಿ ನಾನೇ ಪಟಾಯಿಸಿದೆ ಅವ್ರನ್ನ. ನೀವು ಅವ್ರ ಎದೆ ಮೇಲೆ ಕಾವಿಟ್ಟು ಬರ್ತೀರಾ? ಅಪ್ಪಿ ತಪ್ಪಿ ಅದೇ ಮೇಲೆ ಕ್ಯಾರೆಕ್ಟರ್ ಬರಲ್ಲ, ಕುದಿಗೆ ಮೇಲೆ ಕ್ಯಾರೆಕ್ಟರ್ ಸೊದಬಿಡ್ತೀವಿ ನಾವು. ಆಕ್ಚುಲಿ ಎದೆ ಮೇಲೆ ಪಾಪ ನಾನು ತುಂಬಾ ಭಾರ ಬಿಟ್ಟಿಲ್ಲ ಅವ್ರಿಗೆ. ಮನೆಗೆ ಹೋದ್ಮೇಲೆ ಓಕೆ ಪಾಪ ನಾನು ಹೆಜ್ಜೆ ಇಡ್ತೀನಿ, ನನ್ನ ಮಗಳು ಬಂದು ಎದೆ ಮೇಲೆ ಹೆಜ್ಜೆ ಇಟ್ಲು. ಮಂಜು ತುಂಬಾ ಕನ್ನಿಂಗು, ಅದ್ರ ಜೊತೆಗಿರೋರ್ಗೆ ಚೂರಿ ಹಾಕತ್ತ. ಗೌತಮಿ ಗೌಡ ಕ್ಯಾಟ್ ವಾಕ್ ಒಂದು ಮಾಡ್ತಾರೆ ಬಿಟ್ರೆ ಏನು ಸ್ಟಫ್ ಇಲ್ಲ ಮೇಡಮ್. ಆಕೆ ಹತ್ರ ಮೋಕ್ಷಿತಾ ಶಿಶಿರ್ದು CCTV ಮೇಡಮ್. ಭವ್ಯ ಹಾಗೆ ಮೇಲೆ ಕೂತ್ಕೊಂಡು ಕದ್ಕೊಂಡು ಐಟಮ್ಗಳೆಲ್ಲ ತಿನ್ನೋರು. ಇವು ಎರಡು ಬಿಟ್ಟರೆ ಯಾರು ಮಾಡಲ್ಲ ಮೇಡಮ್. ಅವಳು ಹಂಸಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್. ಅವ್ರು ಮುಚ್ಚೆತ್ಕೊಂಡ್ಬಂದ್ರೆ ನಾನೆಲ್ಲ ಪೊಲೀಸ್ ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಸೊ ಕಾರ್ಯಕ್ರಮನ ನೋಡಿದಿರಾ, ನೀವೆಲ್ಲ ಎಂಜಾಯ್ ಮಾಡಿದಿರಾ ಅಂತ ಅನ್ಕೊಳ್ತೀನಿ. ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.